ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಸತ್ಯನಾರಾಯಣ ಪೂಜೆಗೆ ಅಂದ್ಬಿಟ್ಟು ಸಜ್ಜಿಗೆ ಮಾಡ್ತಾಯಿದ್ದೀನಿ. ತುಂಬಾ ಸಖತ್ತಾಗಿ ಬಂದಿದೆ ಸಜ್ಜಿಗೆ. ಸೊ ಆದ್ದರಿಂದ ನಾನು ಈ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಪ್ಪ ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು. ನಾವು ಎಷ್ಟು ತೊಗೊಂಡಿರ್ತೀರೋ ಚಿರೋಟಿ ರವೆ ಅದನ್ನು ಇದರಲ್ಲಿ ಫುಲ್ ಮಿಕ್ಸ್ ಆಗೋಷ್ಟು ತುಪ್ಪ ತೊಗೊಬೇಕಾಗುತ್ತೆ. ಸೊ ನಾನು ಜಾಸ್ತಿನೇ ತೊಗೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊಳಕ್ಕೆ. ಇವತ್ತು ಸತ್ಯನಾರಾಯಣ ಪೂಜೆಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಇದರಲ್ಲಿ ಮಾಡ್ತಾಯಿದ್ದೀನಿ ಕ್ವಾಂಟಿಟಿಯಲ್ಲಿ ನಾನು. ಸೊ ನೀವು ನೋಡಿಕೊಂಡು ಮಾಡ್ಕೊಳ್ಳಿ. ನಾನು ಎಷ್ಟು ಮೆಜರ್ಮೆಂಟ್ ಅಂತ ಏನು ಮೆನ್ಷನ್ ಮಾಡ್ತಿಲ್ಲ ಇವತ್ತು. ಬಟ್ ತುಂಬ ಚೆನ್ನಾಗಿ ಬಂದಿತ್ತು, ಸಖತ್ತಾಗಿತ್ತು ಸಜ್ಜಿಗೆ ಮಾತ್ರ. ತಿಂದವರೆಲ್ಲ ಹೇಳ್ತಿದ್ರು ತುಂಬ ಚೆನ್ನಾಗಿದೆ ಅಂತ. ಯಾಕೆ ಅಂದರೆ ತುಪ್ಪನ ನಾವು ಜಾಸ್ತಿ ಹಾಕ್ಕೊಂಡು ಈ ಥರ ರವೆನ ತುಪ್ಪದಲ್ಲೇ ಫ್ರೈ ಮಾಡ್ಕೊಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು. ಈ ಥರ ರವೆ ಹಾಕ್ಬಿಟ್ಟು ತುಪ್ಪದಲ್ಲಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ನೀಟಾಗಿ ಎಲ್ಲ ಮಿಕ್ಸ್ ಆಗಬೇಕು, ತುಪ್ಪ ರವೆ ಎಲ್ಲನೂ. ಹೇಗೆ ಅಂದರೆ ಈ ತುಪ್ಪ ಒಂದು ಸ್ವಲ್ಪ ಬುರುಕು ಥರ ಬರಬೇಕು. ಹಾಗೆ ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ. ಸೊ ಅದರಿಂದ ನಾನೀಗ ದ್ರಾಕ್ಷಿ ಗೋಡಂಬಿನ ಇದರಲ್ಲೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸಪ್ರೇಟ್ ತುಪ್ಪದಲ್ಲಿ ಏನು ಫ್ರೈ ಮಾಡ್ಕೊತಿಲ್ಲ ನಾನು. ಹಾಗೆ ಇದರಲ್ಲೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಫ್ರೈ ಆಗಬೇಕದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಈ ಥರ ಮಾಡೋದ್ರಿಂದ. ಆಲ್ಮೋಸ್ಟ್ ಎಲ್ಲ ಸಜ್ಜಿಗೆನ ಸತ್ಯನಾರಾಯಣ ಪೂಜೆಯಲ್ಲಿ ಅಥವಾ ದೇವ್ರ ನೈವೇದ್ಯಕ್ಕೆ ಮಾಡೇ ಮಾಡ್ತಾರೆ. ಈ ಥರ ತುಪ್ಪ ಜಾಸ್ತಿ ಹಾಕ್ಕೊಂಡು ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಲೆವೆಲ್ಲೇ ಇತ್ತು ಇವತ್ತು ಟೇಸ್ಟು. ನಮ್ಮ ದೊಡ್ಡಮ್ಮ ಮನೆಯಲ್ಲಿ ಪೂಜೆ ಮಾಡಿದ 500 ಹೇಳ್ತಿದ್ರು ಸಖತ್ತಾಗಿ ಬಂದಿದೆ ಸಜ್ಜಿಗೆ ಅಂದ್ಬಿಟ್ಟು. ತುಂಬ ಇಷ್ಟ ಆಗಿದೆ ಎಲ್ಲರಿಗೂ. ನೋಡಿ ಈ ಥರ ನಾನು ಫ್ರೈ ಮಾಡ್ಕೊತೀನಿ, ಅದು ಕಲರ್ ಚೇಂಜ್ ಆಗೋವರೆಗೂ. ಈ ರವೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ. ಆದಷ್ಟು ನೀವು ಒಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡ್ರೂ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಜಾಸ್ತಿ ಉರಿ ಇಟ್ಕೊಂಡ್ಬಿಟ್ರೆ ಸಿದ್ಬಿಡುತ್ತೆ, ಆಮೇಲೆ ಟೇಸ್ಟು ಚೆನ್ನಾಗಿರಲ್ಲ, ನೋಡೋಕ್ಕೂ ಚೆನ್ನಾಗಿ ಕಾಣಲ್ಲ. ಸೊ ಅದರಿಂದ ನೋಡಿ ಇದು ಆಲ್ಮೋಸ್ಟ್ ಕಲರ್ ಚೇಂಜ್ ಆಗ್ತಾ ಬಂದಿದೆ. ಸೊ ನಾನೀಗ ಕಟ್ ಮಾಡಿಟ್ಕೊಂಡಿದ್ದಂಥ ಬನಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿನೇ ಬಾಳೆಹಣ್ಣು ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ತುಂಬ ಜನಕ್ಕೆ ಗೊತ್ತಿರಲ್ಲ, ಹಾಕ್ಕೊಳಲ್ಲ. ಬಟ್ ಬಾಳೆಹಣ್ಣು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಟ್ರೈ ಮಾಡಿ ನೋಡಿ ಒಂದು ಸಲ. ಬಾಳೆಹಣ್ಣು ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊತೀರಿ. ಸಜ್ಜಿಗೆ ಮಾಡೋದು ತುಂಬಾ ಸಿಂಪಲ್, ಬಟ್ ಬೇಗನೂ ಮಾಡ್ಬೋದು. ಏನಪ್ಪ ಅಂದರೆ ಇದು ರವೆಗೆ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಹುರ್ಕೊತಿರಲ್ಲ, ಅದಕ್ಕೊಂದು ಸ್ವಲ್ಪ ಟೈಮ್ ಬೇಕಾಗುತ್ತಷ್ಟೇ. ಅದನ್ನು ಬಿಟ್ಟರೆ ತುಂಬ ಸಿಂಪಲ್, ಆರಾಮಾಗಿ ಮನೇಲಿರೋ ಐಟಮ್ಸಲ್ಲೇ ಬೇಗ ರೆಡಿ ಮಾಡ್ಕೊಬೋದು ಸಜ್ಜಿಗೆನ. ಸತ್ಯನಾರಾಯಣ ಪೂಜೆಗೆ ಈ ಸಜ್ಜಿಗೆ ಇಟ್ಟರೆ ತುಂಬ ಒಳ್ಳೆಯದು ಅಂತಾರೆ. ಸೊ ಆಲ್ಮೋಸ್ಟ್ ಎಲ್ಲ ಸತ್ಯನಾರಾಯಣ ಪೂಜೆಗೆ ಸಜ್ಜಿಗೆನೇ ಪ್ರಸಾದ ಹಾಕ್ಕೊಡೋದು. ಹಾಗೆ ನಿಮಗೆ ಬೇಕಾದ್ರೆ ಹಾಲನ್ನೂ ಇವಾಗ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಇದು ಆಲ್ಮೋಸ್ಟ್ ಕಲರ್ ಚೇಂಜ್ ಆಗಿದೆ. ಸೊ ತುಪ್ಪನೂ ಸೈಡಲ್ಲಿ ಬಿಟ್ಕೊಳ್ತಾ ಇದೆ ರವೆಯಲ್ಲಿ ನೋಡಿ. ಸೊ ಆದ್ದರಿಂದ ನಾನೀಗ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ಹಾಕ್ಕೊಳ್ಳೋವಾಗ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದೇ ಸಲ ಜಾಸ್ತಿ ಹಾಕ್ಬಿಟ್ರೆ ಆಮೇಲೆ ತುಂಬ ತೆಳುವಾಗಿಬಿಡುತ್ತೆ, ಚೆನ್ನಾಗಿರಲ್ಲ. ಸೊ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರು ಹಾಕ್ಬಿಟ್ಟು ರವೆನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇದು ನಾವು ತುಪ್ಪ ಹಾಕಿರೋದ್ರಿಂದ ಉಂಟುಂಟೆ ಏನು ಬರೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಅದೆಲ್ಲ ಮೆಲ್ಟ್ ಆದರೆ ಚೆನ್ನಾಗಿರುತ್ತೆ. ಮೊದಲೇ ನಾನು ಸಪ್ರೇಟ್ ಪಾಕ ಥರ ಏನು ಮಾಡ್ಕೊಂಡಿಲ್ಲ, ಡೈರೆಕ್ಟ್ ಇದಕ್ಕೆ ಹಾಕಿದ್ದೀನಿ ಸಕ್ಕರೆ. ನೋಡಿ ಸಕ್ಕರೆ ಮತ್ತು ನೀರು ಹಾಕಿದಾದ್ಮೇಲೆ ರವೆನ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನು ತುಪ್ಪದಲ್ಲೇ ಹುರಿದಿರೋದ್ರಿಂದ ಅದು ಉಂಟುಂಟೆ ಇರೋದೆಲ್ಲ ಬಿಟ್ಕೊಂಬಿಡುತ್ತೆ ನೀಟಾಗಿ ಮಿಕ್ಸ್ ಮಾಡ್ತಿದ್ದಂಗೆ. ನಾನು ಸ್ವಲ್ಪ ಈ ನಡುವೆ ಬ್ಯುಸಿ ಇದ್ದಿದ್ದರಿಂದ ವೀಡಿಯೋಸ್ ಏನೂ ಹಾಕಿರಲಿಲ್ಲ ನನ್ನ ಚಾನಲಲ್ಲಿ. ಬಟ್ ಸ್ವಲ್ಪ ಗ್ಯಾಪ್ ಆದಮೇಲೆ ಆದ್ರೂ ದೇವ್ರ ಪ್ರಸಾದಕ್ಕೆ ಮಾಡಿ ಸಜ್ಜಿಗೆ ವೀಡಿಯೋ ಹಾಕ್ತಾಯಿದ್ದೀನಿ, ಅದೊಂದೇ ಖುಷಿ. ತುಂಬ ಚೆನ್ನಾಗಿ ಬಂದಿತ್ತು ಸಜ್ಜಿಗೆ ಮಾತ್ರ. ನೋಡಿ ಈ ಥರ ಉಂಟುಂಟೆ ಇರೋದೆಲ್ಲ ಹಿಂಗೆ ಸುಮ್ಮನೆ ಹಿಂಗೆ ಮಿಕ್ಸ್ ಮಾಡೋದ್ರೇ ಎಲ್ಲ ಬಿಟ್ಕೊಂಬಿಡುತ್ತೆ, ಏನು ತುಂಬ ಕಷ್ಟ ಆಗೋಲ್ಲ. ನೋಡಿ ಆಲ್ಮೋಸ್ಟ್ ಸಜ್ಜಿಗೆ ರೆಡಿ ಆಗ್ತಾ ಬಂದಿದೆ. ಅದು ಉಂಟುಂಟೆ ಥರ ಕಾಣಿಸ್ತಿರೋದು ನಾವು ಬಾಳೆಹಣ್ಣು ಹಾಕಿರಲ್ಲ, ಅದು ರವೇನು ಉಂಟೆ ಕಟ್ಟಿಲ್ಲ. ತುಂಬ ಚೆನ್ನಾಗಿ ಮೆಲ್ಟಾಗಿ ಎಲ್ಲ ಮಿಕ್ಸ್ ಆಗಿದೆ ತುಪ್ಪ ಮಿಕ್ಸ್ ಮಾಡಿರೋದ್ರಿಂದ. ಇವಾಗ ಆಲ್ಮೋಸ್ಟ್ ಇದು ರೆಡಿಯಾಗಿದೆ. ಸೊ ಅದರಿಂದ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೊತೀನಿ. ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಉರಿ ಇಟ್ಬಿಟ್ರೆ ಅದೆಲ್ಲ ಈ ಥರ ಹಿಂಗೆ ಕುದಿಯೋವಾಗ ಸಿಡಿದ್ಬಿಡುತ್ತೆ. ಸೊ ಅದರಿಂದ ಹಾಗಾಗಿ ಮಿಕ್ಸ್ ಮಾಡಿಕೊಡ್ತಾ ಇರಬೇಕು. ಈಗ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ, ಅಂದರೆ ಪುಡಿ ಮಾಡಿದ್ದೀನಿ ಅದನ್ನು ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಆಲ್ಮೋಸ್ಟ್ ಸಜ್ಜಿಗೆ ಈಗ ರೆಡಿ ಆಗಿದೆ. ನಿಮಗೆ ಎಷ್ಟು ಮಂದ ಬೇಕು ನೋಡ್ಕೊಳ್ಳಿ, ನೋಡ್ಕೊಂಡು ಆಫ್ ಮಾಡ್ಕೊಳ್ಳಿ ಆ್ಯಂಡ್ ನೀರು ಹಾಕೋವಷ್ಟೇ. ನೋಡೋರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಆ್ಯಂಡ್ ಎಷ್ಟು ಬೇಗ ಸಜ್ಜಿಗೆ ಮಾಡೋಣ ಅಂತ. ಇವತ್ತಿನ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.